ಆಹುತಿ ಬೇಡುತ್ತಿದೆ ರೈಲ್ವೆ ಸ್ಟೇಷನ್ ಕಂದುಕೂರು ರಸ್ತೆ. ಕುಷ್ಟಗಿ ಪಟ್ಟಣದಿಂದ ಸಂಪರ್ಕ ಸಾಧಿಸುವ ರೈಲ್ವೆ ಸ್ಟೇಷನ್ ಮಾರ್ಗದ ಕಂದುಕೂರು ರಸ್ತೆಯಲ್ಲಿ ಬೃಹದಾಕಾರದ ಗುಂಡಿಗಳು ಬಾಯ್ತಿರಿದು ಆಹುತಿಗಾಗಿ ಕಾಯುತ್ತಿವೆ. ಹೌದು ವೀಕ್ಷಕರೇ, ರಾಯಚೂರು ರಸ್ತೆ ಬಳಿಯ ಸಣ್ಣ ನೀರಾವರಿ ಇಲಾಖೆ ಪಕ್ಕದ ಶರಣ ಹಡಪದ ಅಪ್ಪಣ್ಣ ವೃತ್ತದಿಂದ ಕಂದುಕೂರು ಮಾರ್ಗವಾಗಿ ಕನಕಗಿರಿ ಗಂಗಾವತಿ ತಾಲೂಕಿಗೆ ಸಂಪರ್ಕ ಸಾಧಿಸುವ ರಸ್ತೆ ಇದಾಗಿದೆ. ಈ ರಸ್ತೆಗೆ ಹೊಂದಿಕೊಂಡು ಮಾರುತಿ ನಗರ, ಸಂತ ಶಿಶುನಾಳ ಶರೀಫ ನಗರ, ಗದಗವಾಡಿ ರೈಲ್ವೆ ನಿಲ್ದಾಣವಿದೆ. ಇದು ತಾಲೂಕಿನ ಕಂದುಕೂರು, ನಾಗರಾಳು ಗ್ರಾಮಗಳ ಮೂಲಕ ಯಲಬುರ್ಗಾ ತಾಲೂಕಿನ ಎಡ್ಡೋಣಿ, ಬೋದೂರು, ತರಲಕಟ್ಟಿ ಇತರೆ 10 ಹಳ್ಳಿಗಳ ಮಾರ್ಗವಾಗಿ ಕನಕಗಿರಿ ಗಂಗಾವತಿ ತಾಲೂಕುವರೆಗೆ ಪ್ರಯಾಣಿಸುವ ಒಳ ರಸ್ತೆ ಆಗಿದೆ. ಈ ಮಾರ್ಗದಲ್ಲಿ ಸಾರಿಗೆ ಬಸ್ ಸೇರಿ ಗೂಡ್ಸ್ ವಾಹನಗಳು, ಪ್ಯಾಸೆಂಜರ್ ವಾಹನಗಳು ಹಾಗೂ ದ್ವಿಚಕ್ರ ವಾಹನಗಳ ಸಂಚಾರ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಮೀನುಗಳ ಚಟುವಟಿಕೆಗಳಿಗೆ ತೆರಳುವ ರೈತರ ಎತ್ತಿನ ಬಂಡಿಗಳು ಸಂಚರಿಸುವುದು ಹೆಚ್ಚು. ಜೊತೆಗೆ ಬೆಳಿಗ್ಗೆ ಮತ್ತು ರಾತ್ರಿ ವೇಳೆ ರೈಲ್ವೆ ಪ್ರಯಾಣಿಕರು ನಿಲ್ದಾಣಕ್ಕೆ ತೆರಳುವುದರಿಂದ ರಸ್ತೆ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತದೆ. ಇದು ಸಿಂಗಲ್ ರಸ್ತೆಯಾಗಿರುವುದರಿಂದ ನಿತ್ಯ ಅಪಘಾತಗಳು ಇಲ್ಲಿ ಸಂಭವಿಸುತ್ತಿವೆ. ಕಳೆದ 3-4 ವರ್ಷಗಳಿಂದ ರಸ್ತೆ ಹದಗೆಟ್ಟಿದ್ದು, ಮಳೆಗಾಲ ಇದಾಗಿದ್ದರಿಂದ ರಸ್ತೆಯುದ್ದ ಬಾಯ್ತೆರೆದ ಗುಂಡಿಗಳಲ್ಲಿ ಮಳೆ ನೀರು ಸಂಗ್ರಹವಾಗಿದೆ. ಇಲ್ಲಿ ನಿತ್ಯ ಸಂಚರಿಸುವ ಪ್ರಯಾಣಿಕರು ಜೀವ ಕೈಯಲ್ಲಿಡಿದು ಸರ್ಕಸ್ ಮಾಡುತ್ತಾ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನಗಳ ನಿಯಂತ್ರಣ ತಪ್ಪಿ ಗುಂಡಿಗಳಲ್ಲಿ ಬಿದ್ದು ಹಲವು ಜನ ಪ್ರಯಾಣಿಕರು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿದ ಹಲವಾರು ಉದಾಹರಣೆಗಳಿವೆ. ಸಂಬಂಧಿಸಿದ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದು ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಕೋರಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಹದಗೆಟ್ಟ ರಸ್ತೆಯಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ ಜನ ಸಾವಿಗೀಡಾಗುವ ಮುನ್ನ ಎಚ್ಚೆತ್ತು ರಸ್ತೆಯಲ್ಲಿ ಬಾಯ್ದೆರೆದಿರುವ ಗುಂಡಿಗಳನ್ನು ಮುಚ್ಚಿಸಿ ಸಾರ್ವಜನಿಕರ ಹಿತ ಕಾಪಾಡಬೇಕು. ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮಾರುತಿ ನಗರ, ಶರೀಫ್ ನಗರ ಹಾಗೂ ಕಂದುಕೂರು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಶಾಸಕರು ರಸ್ತೆ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲವೇಕೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಿ ಬರುತ್ತಿದೆ. ಸಂಪೂರ್ಣ ಹಾಳಾಗಿ ಹೋಗಿರುವ ರೈಲ್ವೆ ಸ್ಟೇಷನ್ ಸಂಪರ್ಕ ಹೊಂದಿರುವ ಕಂದುಕೂರು ರಸ್ತೆಯನ್ನು ಕೆಕೆಆರ್ಡಿಬಿ ಅನುದಾನದಡಿ ವಿಭಜಕ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವಂತೆ ಶಾಸಕ ಡಿಎಚ್ ಪಾಟೀಲ್ ಅವರಿಗೆ ಕಂದುಕೂರು ಗ್ರಾಮಸ್ಥರು ಹಾಗೂ ರೈಲ್ವೆ ಹೋರಾಟ ಸಮಿತಿ ಮತ್ತು ಮಹಿಳಾ ಸಂಘಟನೆಗಳು ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಆದರೆ ಶಾಸಕರು ರಸ್ತೆ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲವೇಕೆ ಎಂಬ ಪ್ರಶ್ನೆ ಜನರಲ್ಲಿ ವ್ಯಕ್ತವಾಗುತ್ತಿದೆ. ಅಧಿಪತಿ ಯಾವ ಗಾಡಿ ಪಕ್ಕಕ್ಕೆ ಇಳಿಸುವುದಿಲ್ಲ, ಎಲ್ಲ ರಸ್ತೆ ಹದಗೆಟ್ಟು ಹೋಗಿದೆ. ಈಗ ಆಲ್ರೆಡಿ ದ್ವಿಚಕ್ರ ವಾಹನರು ಮತ್ತು ಸವಾರರು ಬಿದ್ದು ಗಾಯಗೊಂಡಿದ್ದು ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಇದು ಕಣ್ಣಿಗೆ ಕಂಡರೂ ಕಾಣದಂತಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಗಳನ್ನು ಸರಿಪಡಿಸಿ ಅದ್ರ ಜೊತೆಗೆ ಈ ರೈಲ್ವೆ ಸ್ಟೇಷನ್ನು ಇಲ್ಲೇ ಆಗಿರೋದ್ರಿಂದ ಜನದಟ್ಟಣೆ ಜಾಸ್ತಿ ಆಗೈತಿ. ಹಾಗಾಗಿ ಈ ರಸ್ತೆಯನ್ನು ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ. ಪರಿಸ್ಥಿತಿಯಲ್ಲಿ ಸಾಕಷ್ಟು ಬಾರಿ ಆಲ್ರೆಡಿ ಹೇಳಿದ್ರು ಸಹಿತ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪ್ರತಿ ಶೀಘ್ರದಲ್ಲಿ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆ ಗಂಟೆ ತಿಳಿಸಬೇಕಾಗಿತ್ತು.